ಅಂದ್ರೆ ಆ ವಿಷಯದಲ್ಲಿ ನಾನು ಅನ್ಲಕ್ಕಿ ಫೆಲೋ ಯಾರು ಪಡ್ತಾನೆ ಇದೀನಿ. ನಾವ್ ಇಷ್ಟಪಡಕ್ಕಿಂತ ನಮ್ಮನ್ನ ಇಷ್ಟ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ಲೈವ್ ಅಲ್ಲಿ ಸಿಕ್ಕಾಪಟ್ಟೆ ವಿಚಾರ ನಡೀತಿದೆ. ಅದರಲ್ಲಿ ಗಿಲ್ಲಿ ಅವರು ಪರ್ಟಿಕ್ಯುಲರ್ಲಿ ಒಂದು ವಿಚಾರದಲ್ಲಿ, ನಾನು ಆ ವಿಚಾರದಲ್ಲಿ ತುಂಬಾ ಅನ್ಲಕ್ಕಿ ಅಂತ ಹೇಳ್ತಿದ್ದಾರೆ. ಸೊ ಈ ಕಡೆ ಕಾವ್ಯ ಅವರು ಕಿಲಾಡಿ ಅಂತ ಹೇಳ್ತಿದ್ದಾರೆ. ಈ ಕಡೆಯಿಂದ ನಮ್ಮ ಅಶ್ವಿನಿ ಗೌಡ ಅವರು, ನಾನೊಂದು ಕಿವಿ ಮಾತು ಹೇಳ್ತೀನಿ, ನಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರನ್ನ ಇಷ್ಟಪಡಬೇಕು ಅಂತ ಒಂದು ಕಿವಿ ಮಾತು ಹೇಳ್ತಿದ್ದಾರೆ. ಸೊ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನು ಪರಿಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡಿ, ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಚಾರ ಏನು ಅಂತ ಹೇಳಿದ್ರೆ, ಗಿಲ್ಲಿ ಅವರು ನಾನು ಆ ವಿಚಾರದಲ್ಲಿ ಅನ್ಲಕ್ಕಿ ಅಂತ ಹೇಳ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸೊ ಗಿಲ್ಲಿ ಅವರು ನಮ್ಮೆಲ್ರಿಗೂ ಗೊತ್ತು, ಕಾವ್ಯವ್ರನ್ನ ತುಂಬ ಇಷ್ಟಪಡ್ತಿದ್ದಾರೆ. ಅದು ಸ್ನೇಹ ಅಂತಾರೋ ಪ್ರೀತಿ ಅಂತಾರೋ ಅದು ಅವರ ವೈಯಕ್ತಿಕವಾದ ವಿಚಾರ. ಬಟ್ ನಮ್ಗೆ ಯಾವ್ದು ರೀತಿ ಪೋರ್ಟ್ರೇಟ್ ಆಗ್ತಿದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರೆ ಕಾವ್ಯನ ಅನಿಸ್ತಿದೆ. ಸೊ ಇವತ್ತು ಬೆಳಗ್ಗೆ ಆ ವೇಕಪ್ ಸಾಂಗ್ ಮುಗ್ದಾದ್ಮೇಲೆ ಪ್ರತಿಯೊಬ್ಬರು ಗಾರ್ಡನ್ ಏರಿಯಾದಲ್ಲಿರುವಂತಹ ಸೋಫಾ ಮೇಲೆ ಕೂತ್ಕೊಂತಾರೆ. ಅಲ್ಲಿ ಕೂತ್ಕೊಂಡ್ಮೇಲೆ ಅವ್ವ ಸೃಷ್ಟಿ ಮಾಡೋದು ನಮ್ಮ ರಕ್ಷಿತಾ ಶೆಟ್ಟಿ ಅವರು. ಪ್ರತಿಯೊಬ್ಬರು ವಿಚಾರನೂ ಮಾತಾಡ್ತಾರೆ, ಪ್ರತಿಯೊಬ್ಬರು ಕಾಲು ಎಳಿತಾ ಇರ್ತಾರೆ. ಸೊ ಅದು ಎಲ್ಲೆಲ್ಲಿಂದನೋ ಹೋಗಿ ಎಲ್ಲೋ ಬಂದು ಗಿಲ್ಲಿ ಹತ್ರ ನಿಂತ್ಕೊಳ್ಳುತ್ತೆ. ಸೊ ಗಿಲ್ಲಿಗೆ ಸಂಬಂಧಪಟ್ಟ ಹಾಗೆ ರಕ್ಷಿತಾಗೆ ಮತ್ತು ನಮ್ಮ ಕಾವ್ಯವ್ರಿಗೆ ಒಂದು ಚಿಕ್ಕ ವಾಗ್ವಾದ ನಡೆಯುತ್ತೆ. ಅದೇನು ಅಂತ ಹೇಳಿದ್ರೆ, ನನಗೆ ಕೊಟ್ಟಿರುವಂತಹ ಒಂದು ತಲೆ ಬಾಚಣಿಗೆ ಆಗಿರ್ಬೋದು, ಅವ್ರ ತಲೆ ಕೂದಲು ಹಿಂದೆ ಬಾಯಿಸಿದಾಗ ನನಗೆ ಆ ಥರ ಗಿಲ್ಲಿಯವರು ಬಾಯಿಸಿದಾಗ ಇಷ್ಟ ಆಗಲ್ಲ. ಅವ್ರ ಕೂದಲು ಮುಂದೆಗೆ ಇರಬೇಕು ಅನ್ನೋ ವಿಚಾರದಲ್ಲಿ ಅವ್ರಿಗೂ ಸ್ವಲ್ಪ ಮಾತಿನ ಚಕಮಕಿ ಆಗುತ್ತೆ, ವಾಗ್ವಾದ ಆಗುತ್ತೆ. ಈ ಸಿಚುವೇಶನ್ ನಡೆಯುವಾಗ ಗಿಲ್ಲಿಯವರು ಅಲ್ಲಿರೋದಿಲ್ಲ. ಸೊ ಮತ್ತೆ ಗಿಲ್ಲಿಯವರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅವ್ರು ಎಂಟ್ರಿ ಕೊಟ್ಟಾದ್ಮೇಲೆ ಅಶ್ವಿನಿ ಗೌಡವರು ಮತ್ತು ರಘು ಅವರು, ನೋಡಪ್ಪ ನಿಂಗೋಸ್ಕರ ಎಷ್ಟು ಇಲ್ಲಿ ಕನ್ವರ್ಸೇಷನ್ ನಡೀತಿದೆಯೋ, ನೀನು ಫುಲ್ ಡಿಮ್ಯಾಂಡ್ ಆಗಿಬಿಟ್ಟಿದೆ ಇವಾಗ ಅನ್ನೋ ರೀತಿ ಹೇಳ್ತಾರೆ. ಅಂದರೆ ಗಿಲ್ಲಿಗೂ ಗೊತ್ತು ರಕ್ಷಿತಾ ಅವರು ಗಿಲ್ಲಿಯವ್ರ ಮೇಲೆ ಯಾವ ರೀತಿ ಒಂದು ಒಪಿನಿಯನ್ ಇದೆ ಅಂತ. ಅವರು ಫ್ರೆಂಡು ಅಂತ ಹೇಳ್ಕೊತಿದ್ದಾರೆ. ಬಟ್ ಆದರೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ, ಗಿಲ್ಲಿ ಅಂದರೆ ರಕ್ಷಿತ್ ಅವ್ರಿಗೆ ತುಂಬ ಅಂದರೆ ತುಂಬಾ ಇಷ್ಟ. ಅದು ಗಿಲ್ಲಿಯವ್ರಿಗೂ ಕೂಡ ಗೊತ್ತು. ಸೊ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಕಾವ್ಯವರು ಕೂಡ ಗೊತ್ತು ಗಿಲ್ಲಿ ಫ್ರೆಂಡ್ ಅಂತ ಹೇಳ್ಕೊತಾನೆ. ಬಟ್ ಕಾವ್ಯ ಅಂದರೆ ತುಂಬ ಇಷ್ಟನೇ ಅಂತ ಗಿಲ್ಲಿಗೆ. ಆ ಸಿಚುವೇಶನಲ್ಲಿ ಗಿಲ್ಲಿಯವರ ವರ್ಷನ್ ಹೇಳ್ತಾರೆ, ಏನೋ ಬಿಡಿ ಮೇಡಮ್, ನಾನು ಎಲ್ಲೋ ಸ್ವಿಚ್ ಹಾಕಿದ್ರೆ ಯಾವುದೋ ಒಂದು ಲೈಟ್ ಹೊಡಿತಾ ಇದೆ, ಏನು ಮಾಡೋಕ್ಕಾಗಲ್ಲ. ಆ ಒಂದು ವಿಚಾರ ಅಂತ ಬಂದಾಗ ನಾನು ತುಂಬಾ ಅನ್ಲಿಕ್ಕೆ ಅಂತ ಹೇಳ್ತಾರೆ. ಸೊ ಅವಾಗ ಕಾವ್ಯ ಅವರು, ಬೇಡ ಇದೇ ಬೇಡ, ಆ ವಿಚಾರನ ಎಲ್ಲಿಂದ ಎಲ್ಲೋ ತೊಗೊಳಕ್ಕೆ ಹೋಗ್ಬೇಡ, ನೀನು ಇಲ್ಲೇ ಇರೋ ಅನ್ನೋ ರೀತಿ ಸ್ಟಾಪ್ ಮಾಡಿ. ಕಿಲ್ಲಾಡಿ ನೀನು, ಇಲ್ಲಿ ನಡೀತಿರೋ ಸಿಚುವೇಶನ್ ಏನು, ನೀನು ಎಲ್ಲ ಸಿಚುವೇಶನ್ ನಿನ್ನ ಕಡೆಗೆ ಅನುಕೂಲವಾಗಿ ತಿರ್ಸ್ಕೊಂಡೋಗಕ್ಕೆ ಹೋಗ್ಬೇಡ, ಸುಮ್ಮನೆ ಕೂತ್ಕೋ ಅನ್ನೋ ರೀತಿ ಕಾವ್ಯವರು ಅವ್ರನ್ನ ಸ್ಟಾಪ್ ಮಾಡ್ತಾರೆ. ಮತ್ತೆ ಆ ಕಡೆ ಕೂತ್ಕೊಂಡಿರುವಂತಹ ಅಶ್ವಿನಿ ಗೌಡವರು, ನೋಡ್ಗಿಲ್ಲಿ ನಾನೊಂದು ಮಾತು ಹೇಳ್ತೀನಿ ನಿಮಗೆ, ನಾವು ಯಾರು ಇಷ್ಟಪಡ್ತಿದ್ದೀವಿ ಅಂತ ಮ್ಯಾಟ್ರಲ್ಲ, ನಮ್ಮನ್ನು ಯಾರು ಇಷ್ಟಪಡ್ತಿರ್ತಾರೋ ಅವ್ರನ್ನ ನಾವು ಇಷ್ಟಪಟ್ಟಾಗ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ನಿನಗೆ ಕೊಡ್ತಿರುವಂತಹ ಕಿವಿ ಮಾತು ಅಂತ ಹೇಳ್ಬಿಟ್ಟು ರಕ್ಷಿತಾ ಮತ್ತು ಕಾವ್ಯವ್ರ ಮುಂದೆ ಈ ಮಾತು ಹೇಳ್ತಾರೆ. ಅದು ಫನ್ ವೇಲ್ ಹೇಳ್ತಾರೆ, ಬಟ್ ಯಾರಿಗೆ ಮುಟ್ಟಬೇಕು ಯಾರಿಗೆ ತಟ್ಟಬೇಕು ಅಂತ ನೀಟಾಗಿ ತಟ್ಟಿರುತ್ತೆ. ಸೊ ಅಲ್ಲಿ ಗಿಲ್ಲಿಗೂ ಅರ್ಥ ಆಗಿರುತ್ತೆ, ರಕ್ಷಿತಾಗೂ ಅರ್ಥ ಆಗಿರುತ್ತೆ, ಕಾವ್ಯವ್ರಿಗೂ ಅರ್ಥ ಆಗಿರುತ್ತೆ. ಬಟ್ ಯಾರು ರಿಯಾಕ್ಟೇ ಮಾಡೋದಿಲ್ಲ, ಎಲ್ಲರೂ ಸೈಲೆಂಟ್ ಆಗಿರ್ತಾರೆ, ಆಸ್ಕರ್ ಲೆವೆಲ್ ಆ್ಯಕ್ಟಿಂಗ್ನ ಸ್ಟಾರ್ಟ್ ಮಾಡಿರ್ತಾರೆ. ಇದನ್ನ ಸಿಚುವೇಶನ್ ನೋಡಿಬಿಟ್ಟು ಆ ಕಡೆ ಧನುಷ್ ಅವರು ಮತ್ತು ರಘು ಅವರು ತುಂಬಾ ಮಜಾ ತೊಗೊತಾ ಇರ್ತಾರೆ. ರಘು ಅವರು ಆನೆಸ್ಟ್ಲಿ ಮಜಾ ತೊಗೊತಾರೆ. ಧನುಷ್ ಅವರು ಅಂತ ಬಂದಾಗ ನಗಿಲ ಬೇಡವೋ, ಸ್ಮೈಲ್ ಕೊಡ್ಲಾ ಬೇಡವೋ ಅಂತ ಹೊಟ್ಟೆ ಹುಡ್ಕೊಂಡು ಆ ಥರ ಒಂದು ಸ್ಮೈಲ್ ಕೊಡ್ತಾ ಇರ್ತಾರೆ. ಅಶ್ವಿನಿ ಗೌಡ ಅವರು ಕಿವಿ ಮಾತು ಕಂಪ್ಲೀಟ್ ಆದಮೇಲೆ ಕಾವ್ಯ ಅವರು ಒಂದು ಸಿಚುವೇಶನ್ನ ರೀಕಾಲ್ ಮಾಡ್ಕೊತಾರೆ. ಸೇಮ್ ಇದೇ ಥರನೇ ರಕ್ಷಿತಾ ಕೂಡ ಹೇಳಿರ್ತಾರೆ. ಅದನ್ನು ವೀಕೆಂಡಲ್ಲಿ ನಮ್ಮ ಸುದೀಪ್ ಸರ್ ನಮಗೆ ವೀಟೆ ಆಗಿಬಿಟ್ಟು ತೋರಿಸ್ತಾರಲ್ವಾ, ನೀವು ಕೂಡ ಅದನ್ನೇ ಹೇಳ್ತಿದ್ರೆ ಮೇಡಮ್ ಅಂತ ಕಾವ್ಯ ಅವರು ಅಶ್ವಿನಿ ಮೇಡಮ್ ಅವ್ರಿಗೆ ಹೇಳ್ತಾರೆ. ಆ ಒಂದು ವೀಟೆ ನೀವು ನೆನಪು ಮಾಡಿಕೊಂಡ್ರೆ, ರಕ್ಷಿತಾ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾತನಾಡ್ತಾರೆ. ಗಿಲ್ಲಿ ಆ್ಯಸ್ ಎ ಫ್ರೆಂಡ್ ಆಗಿ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ. ಅದೇನು ಅಂತ ಹೇಳಿದ್ರೆ, ಫೋರ್ಸ್ ಮಾಡಿಬಿಟ್ಟು ನನ್ನ ಮಾತನಾಡೋ ಅಂತ ಯಾರು ಹೇಳೋಕ್ಕೆ ಹೋಗ್ಬೇಡ, ಫೋರ್ಸ್ ಮಾಡಿಬಿಟ್ಟು ನನ್ನ ಪ್ರೀತಿ ಮಾಡೋ ಅಂತ ಯಾರನ್ನೂ ಕೇಳ್ಕೊಳಕ್ಕೆ ಹೋಗ್ಬೇಡ, ಫೋರ್ಸ್ ಮಾಡಿ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋ ಅಂತ ಯಾರಿಗೂ ಕೇಳ್ಕೊಳಕ್ಕೆ ಹೋಗ್ಬೇಡ ಅಂತ ಒಂದು ಕಿವಿ ಮಾತಲ್ಲಿ ಹೇಳ್ತಾರೆ. ಅದನ್ನೇ ಬೇಸ್ ಮಾಡಿಕೊಂಡು ಅಶ್ವಿನಿ ಗೌಡ ಅವರು ವ್ಯಂಗ್ಯವಾಗಿ ಅಲ್ಲೇ ಕೂತಿರುವಂತಹ ರಕ್ಷಿತಾ, ಕಾವ್ಯ, ಗಿಲ್ಲಿ ಅವ್ರಿಗೆ ಆ ಒಂದು ಸಿಚುವೇಶನ್ನ ನೆನೆಸ್ಕೊಂಡು ವ್ಯಂಗ್ಯವಾಗಿ ಅವ್ರ ಮುಂದೆನೇ ಹೇಳ್ತಾರೆ. ಇದನ್ನು ಒಟ್ಟಿನಲ್ಲಿ ಏನೋ ಗೊತ್ತಿಲ್ಲ, ಈ ವಾರದಲ್ಲಿ ಯಾವುದೇ ರೀತಿ ನಾಮಿನೇಷನ್ಸ್ ಕೂಡ ಇಲ್ಲ. ಮೊದಲನೇದಾಗಿ ನಾವು ಫಸ್ಟ್ ಆಫ್ ಆಲ್ ರಕ್ಷಿತಾ ಮತ್ತು ಕಾವ್ಯವರು ಆ ಥರ ಒಂದು ಸೋಫಾ ಮೇಲೆ ಕೂತ್ಕೊಂಡು, ಒಬ್ರು ಬೀನ್ ಮ್ಯಾಗ್ ಮೇಲೆ ಕೂತ್ಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಂಡು ಆಗಿರುವಂತಹ ಸಿಚುವೇಶನ್ಸ್ನೆಲ್ಲ ರೀಕಾಲ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಅದರಲ್ಲೂ ಗಿಲ್ಲಿ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮಾತನಾಡ್ಕೊತಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಒಂದು ಸಿಚುವೇಶನ್ ಬರುತ್ತೆ ಅಂತ. ಸೊ ಅದರಲ್ಲೂ ಕೂಡ ಹೇಳ್ತಾರೆ ನಮ್ಮ ರಘು ಅವರು, ಸೊ ಈ ವಾರದಲ್ಲಿ ಯಾವುದೇ ರೀತಿ ನಾಮಿನೇಷನ್ಸ್ ಇಲ್ಲ, ಅದಕ್ಕೆ ರಕ್ಷಿತಾ ಮತ್ತು ಕಾವ್ಯವರು ಈ ಥರ ಮಾತನಾಡ್ಕೊತಿದ್ದಾರೆ ಅಂತ. ಎಲ್ಲರಿಗೂ ಒಳಗಡೆ ಏನಿದೆಯೋ ಗೊತ್ತಿಲ್ಲ, ಬಟ್ ಹೊರಗಡೆ ಮಾತ್ರ ತುಂಬ ಚೆನ್ನಾಗಿ ಮಾತನಾಡ್ಕೊತಿದ್ದಾರೆ, ಎಲ್ಲರೂ ಮಿಂಗಲಾಗಿ ಮಾತನಾಡ್ತಿದ್ದಾರೆ. ಆದರೆ ಒಬ್ಬರು ಬಿಟ್ಟು, ಅದ್ಯಾರೋ ಅಂತ ಹೇಳಿದ್ರೆ ಸೀಸನ್ ಎಂಟರ್ಟೈನರ್ ಆಗಿರುವಂತಹ ಧ್ರುವಂತ್ ಅವರು ಅವ್ರ ಜೊತೆ ಸೇರಿಲ್ಲ, ಅವ್ರದ್ದೇ ಕೆಲಸಗಳಲ್ಲಿ ಅವ್ರು ತೊಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಬಂದು ಮಾತನಾಡ್ತಾರೇನೋ, ಕಾದು ನೋಡಬೇಕು. ಆ ರೀತಿ ಏನಾದರೂ ಬಂದು, ಸೊ ಏನಾದರೂ ಅಲ್ಟಿಮೇಟ್ ಕಾಮಿಡಿ ಏನಾದರೂ ಅವ್ರ ಕಡೆಯಿಂದ ಬಂದರೆ ಡೆಫಿನೆಟ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದು ಬೇರೆ ಅವ್ರಿಗೆ ಸೀಸನ್ ಎಂಟರ್ಟೈನರ್ ಅಂತ ಒಂದು ಅವಾರ್ಡ್ ಕೂಡ ಕೊಟ್ಟಿದ್ದಾರಲ್ವ, ಅದಕ್ಕಾಗಿ. ಸ್ನೇಹಿತರೆ, ಜೋಕ್ಸ್ ಅಪಾರ್ಟ್, ಸೀರಿಯಸ್ ವಿಚಾರ ಏನು ಅಂತ ಹೇಳಿದ್ರೆ, ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಸೊ ನೀವು ಯಾರಿಗೆ ವೋಟ್ ಹಾಕ್ತಿದ್ದೀರಾ, ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು, ಬುಧವಾರ ಇಲ್ಲ ಗುರುವಾರ 101% ಡೆಫಿನೆಟ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ.
ಸೊ ಮಿಡ್ ವೀಕ್ ಎಲಿಮಿನೇಷನ್ ಯಾರಾಗ್ತಾರೆ, ನಿಮ್ಮ ಅನಿಸಿಕೆ ಪ್ರಕಾರ ಟಾಪ್ 3 ಅಲ್ಲಿ ಯಾರು ಇರ್ತಾರೆ, ದಯವಿಟ್ಟು ಕಮೆಂಟ್ ಮೂಲಕ ಪಿನ್ ಮಾಡಿ. ಇದು ಈ ವಿಡಿಯೋದಲ್ಲಿ ವಿಚಾರ. ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್ ಬಾಯ್. ಇರಿ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗ್ತಿದ್ದೀರಾ? ಲೈಕು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ವಿಡಿಯೋ ಇಷ್ಟ ಏನಾದರೂ ಆದರೆ ಪಕ್ಕದಲ್ಲಿ ಕಾಮೆಂಟ್ ಪಕ್ಕದಲ್ಲಿ ಸ್ವೈಪ್ ಮಾಡಿಬಿಟ್ಟು 5 ಪಾಯಿಂಟ್ಸ್ ಕೂಡ ಕೊಡಿ. ಥ್ಯಾಂಕ್ ಯು.